ಈಗ ರಾಷ್ಟ್ರಮಟ್ಟದ ಸುದ್ದಿ ಕಡೆಗೆ ಸ್ವಲ್ಪ ಗಮನ ಹರಿಸೋದಾದ್ರೆ 2020ರಲ್ಲಿ ಗಾಲ್ವಾನ್ ಕಣಿವೆ ಘಟನೆ ಮತ್ತು ಅದಕ್ಕಿಂತಾನೂ ಮುಂಚೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಮಂದಿ ಕಮ್ಯುನಿಸ್ಟರನ್ನ ಅತ್ಯಂತ ದ್ವೇಷ ಮಾಡ್ತಿದ್ರು. ಚೀನಾ ಆ್ಯಪ್ಗಳನ್ನು ಬ್ಯಾನ್ ಮಾಡೋದು, ಚೀನಾದ ವಿರುದ್ಧ ದ್ವೇಷ ಕಾರೋದು, ಚೀನಾವನ್ನ ಶತ್ರು ರಾಷ್ಟ್ರ ಅಂತ ಕರೆಯೋದು, ಚೀನಾಗೆ ಭೇಟಿ ನೀಡಿದ ಇತರ ನಾಯಕರನ್ನ ರಾಷ್ಟ್ರ ವಿರೋಧಿಗಳು ಅಂತ ಬಿಂಬಿಸೋದು ಇವೆಲ್ಲ ನಡ್ಕೊಂಡೇ ಬಂದಿದೆ. ರಾಹುಲ್ ಗಾಂಧಿ ಅವರು ಚೀನಾ ಬಗ್ಗೆ ಮಾತನಾಡಿದಾಗ ಅವರನ್ನ ದೇಶದ್ರೋಹಿ ಅಂತ ಕರೆದಿದ್ರು. ಆದರೆ ಈಗ ಅದೇ ಬಿಜೆಪಿ ಮತ್ತು ಆರ್ಎಸ್ಎಸ್ ಮಂದಿ ಚೀನಾದ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷದ ನಿಯೋಗವನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡು ಕುರ್ಚಿಯಲ್ಲಿ ಕೂರಿಸಿ ಕಾಫಿ ಕೊಟ್ಟು ಫೋಟೋಶೂಟ್ ಅನ್ನು ಮಾಡಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಖುಷಿ ವ್ಯಕ್ತಪಡಿಸಿದ್ದಾರೆ. ಈಗ ಕಮ್ಯುನಿಸ್ಟರ್ ಆಗಿಲ್ವಾ? ಚೀನಾ ಶತ್ರು ರಾಷ್ಟ್ರ ಅಲ್ವಾ? ಚೀನಾ ಬಗ್ಗೆ ಮಾತಾಡುವ ಮತ್ತು ಕಮ್ಯುನಿಸ್ಟ್ ನಿಯೋಗದ ಜೊತೆ ಫೋಟೋ ತೆಗೆದುಕೊಳ್ಳುವ ಬಿಜೆಪಿ ಮತ್ತು ಆರ್ಎಸ್ಎಸ್ ಮಂದಿ ಈಗ ದೇಶದ್ರೋಹದ ಕೆಲಸವನ್ನ ಮಾಡ್ತಿಲ್ವಾ? ಅವರು ಚೀನಾದ ಏಜೆಂಟ್ರಂತೆ ವರ್ತಿಸ್ತಿಲ್ವಾ? ತಾವು ಮಾಡಿದ್ರೆ ಸರಿ, ಪರಮ ಸಾಧುತನ, ಬೇರೆಯವ್ರು ಮಾಡಿದ್ರೆ ತಪ್ಪು, ಪರಮ ದೇಶದ್ರೋಹ. ಒಂದೇ ಕೆಲಸವನ್ನ ಯಾರು ಮಾಡ್ತಾರೆ ಅನ್ನೋದರ ಮೇಲೆ ಸರಿ ಮತ್ತು ತಪ್ಪುಗಳನ್ನು ನಿರ್ಧರಿಸೋದು ಬಿಜೆಪಿ ಮತ್ತು ಆರ್ಎಸ್ಎಸ್ಗಿಂತ ಹೆಚ್ಚು ಯಾರಿಗೆ ಸಾಧ್ಯ ಹೇಳಿ? ದೇಶದ ಒಳಗೆ ಕಮ್ಯುನಿಸ್ಟರು ಮತ್ತು ಮಾವೋವಾದಿಗಳು ಇವರಿಗೆ ಶತ್ರುಗಳು, ಹೊರಗಡೆ ಅತ್ಯಾಪ್ತ ಮಿತ್ರರು. ಇದನ್ನ ಹಿಪಾಕ್ರಸಿ ಅಂತ ಕರೀದೆ ಮತ್ತೇನು ಕರೆಯೋದಕ್ಕೆ ಸಾಧ್ಯ? ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.